ಹೊಸ ಹೈಸ್ಕೂಲ್ ಹಿಂದ್ಗಡೆ ಒಂದು ನಾಲ ಐತ್ರಿ, ಹಳ್ಳ ಅಂತೀವಲ್ಲ. ಆ ಹಳ್ಳದಾಗ ಏನು ಹುಸುಗ ಹೆಚ್ಚು ಬರ್ತಿದ್ರು. ಮಳೆ ಬಂದಾಗ ಹುಸುಗ್ ಬರ್ತಿದ್ರು. ಅಲ್ಲಿ 2-3 ಕಡೆ ತೋಪಿತ್ತು. ಆ ತೋಪ್ ನಾವು ಅಂಜಿ ತೋಪ್ ನೋಡಂತ ನಮ್ಮ ಜೊತೆಗಿದ್ದವ್ರು ದೋಸ್ತು ಹೇಳ್ತಿದ್ರು, हाथ में लगाना ಪೊಲೀಸ್ ವಾಲೆ ಪಕಡಕ್ ಜಾತೆ ಅಂತ ಹೇಳ್ತಿದ್ರು. ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮೊಂದಿಗಿದ್ದಾರೆ ಹಿರಿಯ ಪತ್ರಕರ್ತರು ಹಾಗೂ ಸುರ್ಪುರಿನ ಮೇಲೆ ಹಾಗೂ ಸುರ್ಪುರ ಇತಿಹಾಸದ ಮೇಲೆ ಅಪಾರ ಆಸಕ್ತಿಯನ್ನು ಹೊಂದಿರುವಂತಹ ಇಕ್ಬಾಲ್ ರಾಹಿ ಅವರಿದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಸ್ವಾಗತ. ನಮಸ್ಕಾರ ಸರ್, ತಮ್ಮದೊಂದು ಕಿರು ಪರಿಚಯ. ನಮ್ಮ ಹೆಸರು ಮಾತ್ರ ಎಲ್ಲರಿಗೆ ಪರಿಚಯ ಇದೆ. ಇಕ್ಬಾಲ್ ರಾಹಿ ತಿಮ್ಮಾಪುರಿ ಅಂತಾರ. ಈ ಭಾಗಕ್ಕೆ, ಸುರ್ಪುರ್ ಭಾಗಕ್ಕೆ 3-4 ಹೆಸರಿದೆ. ಒಂದು ತಿಮ್ಮಾಪುರ್ ಅಂತಾರ, ಒಂದು ರಂಗಂಪೇಟ್ ಅಂತಾರ, ಒಂದು ಸುರ್ಪುರ್ ಅಂತಾರ, ಕೆಲವರು ಶಿವರಾಪುರ್ ಅಂತಾರ. ಹಿಂಗಾಗಿ ಇಲ್ಲೇ ಹುಟ್ಟಿದ್ದೇನೆ, ಇಲ್ಲೇ ದರ್ಬಾರು ಸ್ಕೂಲ್ನಾಗ ಓದಿದ್ದೀನಿ ಹೈಸ್ಕೂಲ್. ಇಲ್ಲೇ ಏನಂತಿರಲಿಲ್ಲ, ನಮ್ಮ ಸರ್ಕಾರಿ ನೌಕರಿದಾಗ ಸೇರಿ ಒಂದು 35 ವರ್ಷ ಊರಾಗ ಇದ್ದಿದ್ದಿಲ್ಲ ನಾನು. ಸ್ಟೇಟ್ ಲೆವೆಲ್ ಮೇಲೆ ನಮ್ಮ ಸರ್ವಿಸ್ ಇತ್ತು. ಮೈಸೂರು, ಮುನೀರಾಬಾದ್, ಬೆಲ್ಗಾಮ್, ಧಾರವಾಡ, ಇಲ್ಲಿ ನಮ್ಮ UKP ಎಲ್ಲ ಕಡೆ ನಾನು ಸೇವೆ ಮಾಡಿ ರಿಟೈರ್ ಆಗಿ 20 ವರ್ಷ ನಮ್ಮದು ಪೂರ್ತಿ ಆಗಿತ್ತು. ಸರ್, ತಾವು ರಿಟೈರ್ಡ್ ಆಗಿ 20 ವರ್ಷ ಆಯಿತು. ಹಾಂ, ಅಂದರೆ ತಮಗೆ ಈಗ ವಯಸ್ಸು 80. ಈಗ ಡಿಸೆಂಬರ್ ಹೋದರೆ 80. ಸರ್, ತಾವು ಹಿರಿಯ ಪತ್ರಕರ್ತರ ಅಂತ ಕೇಳ್ಪಟ್ರಿ ಸರ್. ನಿಮಗೆ ಪತ್ರಿಕೋದ್ಯಮ ಬರ್ಲಿಕ್ಕೆ ಆಸಕ್ತಿ ಯಾರು ಸರ್, ಮತ್ತು ನಿಮಗೆ ಪ್ರೇರಣೆ ಯಾರು ಸರ್? ಪ್ರೇರಣೆ ಅಂದರೆ ನಾವು ಆವಾಗ ಈಗ ಸ್ವಲ್ಪ ಕಡಿಮೆ ಆಗಿದೆ. ಉರ್ದು ಪೇಪರ್ಸ್ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಸಾಕಷ್ಟು ಪೊಸಿಷನ್ ಇದ್ದಾವೆ. ಮಂತ್ಲಿ ಮ್ಯಾಗ್ಝಿನ್ ಆಗಲಿ, ಪೇಪರ್ಸ್, ಡೈಲಿ ಪೇಪರ್ಸ್ ಆಗಲಿ, 3 ದಿವಸಕ್ಕೆ ಒಮ್ಮೆ ಪೇಪರ್ ಆಗಲಿ ಇತ್ತು. ಆವಾಗ ಒಬ್ಬರು ಸಲಾಮತ್ ಅಲಿ ಎಮಾದಿ ಅಂತ ಲಕ್ನೋದವರು, ಅವರು ದಿಲ್ಲಿ ಒಳಗೆ ಅವರು ದೊಡ್ಡ ಪತ್ರಿಕಾ ಇದ್ದರು. ಏನು ಹೊರಗಿನ ದೇಶದಾಗ ಇದು ಇರ್ತಾರಲ್ರಿ ಸರ್, ಏನು ರಾಯಭಾರಿ. ಸಾಕಷ್ಟು ರಾಯಭಾರಿ ಒಳಗನ ಅವ್ರು ಟ್ರಾನ್ಸ್ಲೇಟರ್ ಅಂತ ಕೆಲಸ ಮಾಡಿದ್ದವರು. ಉರ್ದು ಪೇಪರ್ನಾಗ ಎಸ್ಪೆಷಲಿ ಮಂತ್ಲಿ ಮ್ಯಾಗ್ಝಿನ್ ಕೆಲಸ ಮಾಡ್ತಿದ್ರು. ಸಲಾಮತ್ ಅಲಿ ಮಹದಿ ಈಸ್ ಫ್ರಮ್ ಲಕ್ನೋ. ಅವರು ಸಂವಾದ ಮಾಡಿದ್ದು ಮೊದಲನೇ ಸಲ ವಾಜಪೇಯಿ ಅವರಿಗೆ. ಯಾಕೆ ಅವ್ರ ವೈಯಕ್ತಿಕ ಇದು ಇತ್ತು. ಮುಸ್ಲಿಂ ಮತ್ತು ಆವಾಗ ಜನಸಂಘ ಅಂತ ಇದ್ರಲ್ಲ, ಅವಾಗಿಂದ ಫಸ್ಟ್ ಇಂಟರ್ವ್ಯೂ ತಗೊಂಡು ಒಂದು ಭಾರಿ ಫೇಮಸ್ ಆಗಿಬಿಟ್ಟು. ಸೆಕೆಂಡ್, ಕಾಶ್ಮೀರದ ಶೇಖ್ ಅಬ್ದುಲ್ಲಾ, ಒಂದು ವಿವಾದಾತ್ಮಕ ವ್ಯಕ್ತಿ ಅವರು ಇಂಟರ್ವ್ಯೂ ತಗೊಂಡು ಭಾರಿ ಫೇಮಸ್ ಆಗಿತ್ತು. ಹಾಗಾಗಿ ಪ್ರೊಫೆಸರ್ ಮಧುಕ್, ಯಾವ ಮಧುಕ್, ಕಾಶ್ಮೀರದವರು ಬಲರಾಜ್ ಮಧುಕ್, ಅವ್ರದ್ದು ಇಂಟರ್ವ್ಯೂ ತಗೊಂಡ್ರು. ಎಷ್ಟು ವಿವಾದಾತ್ಮಕ ವ್ಯಕ್ತಿಗಳು ನಮ್ಮಲ್ಲಿ ಇದ್ದಾವೆ. ಎಸ್ಪೆಷಲಿ ಕಮ್ಯುನಲ್ ಮ್ಯಾಂಡೇಟ್ ಅಂತ ನಾವು ತಿಳ್ಕೊತೀವಿ. ಅದು ಬೇರೆ ಒಂದು ಸಿದ್ಧಾಂತ ಬೇರೆ ಇರ್ತಾವೆ. ಅವ್ರದ್ದು ವ್ಯಕ್ತಿ ಇದು ಏನು ಇಂಟರ್ವ್ಯೂ ತಗೊಂಡು ಸಂವಾದಾನ ಮಾಡಿ ಸಾಕಷ್ಟು ಫೇಮಸ್ ಆದವರು. ಅವರಿಂದ ನನಗೆ ಸ್ವಲ್ಪ ಪ್ರೇರಣೆ ಆಯಿತು. ನಾವು ಬರೀಬೇಕು, ನಾವು ಇಂಟರ್ವ್ಯೂ ತಗೋಬೇಕಂತ ನಾನು 3-4 ಜನರಿಗೆ ಇದು ಮಾಡಿ ಏನು ಭೇಟಿಯಾಗಿ ಇಂಟರ್ವ್ಯೂ ತಗೊಂಡೆ. ನಾನು ಪೇಪರ್ನಾಗ ಬಂತು, ಅದು ಸಾಲಾರ್ ಪೇಪರ್ನಾಗ. ಸರ್, ತಾವು ಇಲ್ಲಿವರೆಗೂ ಎಷ್ಟು ಪತ್ರಿಕೆಗಳಾಗ ಕೆಲಸ ಮಾಡಿರಿ ಸರ್? ನೋಡ್ರಿ, ಸಾಲಾರ್ ಬೆಂಗಳೂರು, ಜೌಹರೆ ಗುಫ್ತಾರ್ ಬೆಲ್ಗಾಮ್, ಆಮೇಲೆ ಇದು KBN ಟೈಮ್ಸ್ ಮತ್ತು ಇನ್ಕಲಾಬ್ ದಕ್ಕನ್, ಸಲಾಮತಿ ಡೈಲಿ ಸಲಾಮತಿ ಗುಲ್ಬರ್ಗಾ, ಮತ್ತು रहनुमाए ದಕ್ಕನ್ ಹೈದರಾಬಾದ್, ಮುನ್ಸಿಫ್ ಹೈದರಾಬಾದ್, ಮತ್ತು ಸಿಯಾಸತ್ ಹೈದರಾಬಾದ್, ಲೀಡರ್ ಅಂತ ಒಂದು ವೀಕ್ಲಿ ಪೇಪರ್ ಇತ್ತು ಬೆಂಗಳೂರು, ಅದ್ರಾಗ ಸಾಕಷ್ಟು ಅದ್ರಾಗೆಲ್ಲ ವರ್ಕ್ ಮಾಡಿರಿ ಸರ್. ಸರ್, ಈ ಸುರ್ಪುರ್ ಇತಿಹಾಸದ ಬಗ್ಗೆ ನಿಮ್ಗೆ ಇಷ್ಟ ಒಲವ್ರಿ ಸರ್?
ಹಾಂ, ಸುರ್ಪುರ್ ಇತಿಹಾಸದ ಬಗ್ಗೆ ಯಾಕಂದರೆ ನಾವು ನಮ್ಮ ಊರಾಗ ಇಲ್ಲಿ ರಂಗಪೇಟೆ ಅಥವಾ ತಿಮ್ಮಾಪುರ ಅಂತೀವಿ. ಇಲ್ಲಿ ನಮ್ಮ ಊರಾಗ ಓನ್ಲಿ 7th ತನಕ ಸ್ಕೂಲ್ ಇತ್ತು. ಆ 8ನೇ ಇದಕ್ಕೆ ಓದ್ಬೇಕಂದ್ರೆ ಸುರ್ಪುರ್ಗೆ ಹೋಗ್ಬೇಕಾಗಿತ್ತು. ಹೈಸ್ಕೂಲ್ ಸುರ್ಪುರ್ ಇತ್ತು ಸರ್. ಆ ಸುರ್ಪುರ್ನಾಗ ನಾವು ಓಡಾಡ್ತಿದ್ವಿ. ಹೆಂಗಿದ್ದೀವಿ ನಾವು ಅಲ್ಲಿ ಗುಡ್ದಾಗ ಓಡಾಡ್ತೀವಿ. ಅಲ್ಲಿಗೆ ಸುರ್ಪುರ್ ಸಂದಾಗ ಅಲ್ಲಿ ಇಲ್ಲಿ ಓಡ್ತಾ ಇದ್ವಿ. ಒಂದು ನಮ್ಮ ಹೊಸ ಹೈಸ್ಕೂಲ್ ಹಿಂದ್ಗಡೆ ಒಂದು ನಾಲ ಐತೆ ರೀ, ಹಳ್ಳ ಅಂತೀವಲ್ಲ. ಆ ಹಳ್ಳದಾಗ ಏನು ಹುಸುಗೆ ಹೆಚ್ಚು ಬರ್ತಿದ್ರು. ಮಳೆ ಬಂದ ಮಳೆ ಬಂದಾಗ ಹುಸುಗೆ ಬರ್ತಿದ್ರು. ಅಲ್ಲಿ 2-3 ಕಡೆ ತೋಪಿತ್ತು. ಆ ತೋಪ್ ನಾವು ಅಂಜಿ ತೋಪ್ ನೋಡಂತ ನಮ್ಮ ಜೊತೆಗೆ ಇದ್ದವ್ರು ದೋಸ್ತು ಹೇಳ್ತಿದ್ರು, हाथ नहीं लगाना, ಪೊಲೀಸ್ ವಾಲೆ ಪಕಡಕ್ಕೆ ಜಾತೆ ಅಂತ ಹೇಳ್ತಿದ್ರು. ಭಯ ಒಂದು. ಆವಾಗಿಂದ ನನಗೆ ಸ್ವಲ್ಪ ಇದು ಆಯಿತು. ನಮ್ಮ ಸುರ್ಪುರ್ ತಾಲೂಕು ಇಷ್ಟು ರಾಜ ಅವರು ಮಾಡಿದ್ದು ರಾಜಕೀಯದಾಗ ಇದು ತೋಪಿತ್ತಪ್ಪ ಇಲ್ಲಿ ಅಂದರೆ ಯಾಕೆ ಇದು ಇಷ್ಟು ಇದು ಆಗಿತ್ತು ಅಲ್ಲಿ, ಏನಂತೀರಲ್ಲ, ಅಭಿವೃದ್ಧಿ ಆಯಿತು. ಅವ್ರನ್ನ ಟೆಕ್ನಾಲಜಿ ಫಾಲೋ ಮಾಡ್ತಾರೆ ಅಂತ ಒಂದು ಇದು ಇತ್ತು. ಭಾಳ ದಿವಸ ತನಕ ನಾವು ಮ್ಯಾಟ್ರಿಕ್ ಆಗೋ ತನಕ ಆ ತೋಪು ನೋಡ್ಕೊಂಡೇ ಬರ್ತಿದ್ವಿ. ಆವಾಗಿಂದ ಸ್ವಲ್ಪ ಆಸಕ್ತಿ ಇತ್ತು ಸುರ್ಪುರ್ ಹಿಸ್ಟ್ರಿ ಬಗ್ಗೆ. ಯಾಕೆ ನಾವು ಇದು ಆಸಕ್ತಿ ವಹಿಸಬಾರ್ದು ಅಂತ ಈಗ ನಮ್ಮ ರಾಜಗೋಪಾಲ್ ಸಾಹೇಬ್ರ ಅವರಂಥ ದೋಸ್ತರಿಗೆ ಹಿಡಿದು ಸಂಗ್ರಹಣೆ ಮಾಡಿದರು ಅವಾಗ. ಯಾವ ಥರ ಸರ್ ತಮ್ಮದು ಇತಿಹಾಸದೊಳಗೆ ನಿಮ್ದೊಂದು ಇದು ಕೇಳಿದೇವ್ರಿ ಸರ್, ಇಲ್ಲಿ ಬ್ರಿಟಿಷ್ ಅಧಿಕಾರಿದೊಂದು ತಲೆ ಶಿರಚ್ಛೇದನ ಮಾಡಿದಂತಹ ವ್ಯಕ್ತಿ ಹೆಸರು ತಾವೇ ಉಲ್ಲೇಖ ಮಾಡಿದ್ದಕ್ಕೆ ನಾವು ಕೇಳ್ಪಟ್ಟಿವ್ರಿ ಸರ್. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಸುರ್ಪುರ್ ಸೈನ್ಯ ಏನಿದ್ರಲ್ಲ ಅದು ಸೆಕ್ಯುಲರ್ ಸೈನ್ಯ, ಯಾವ ಜಾತಿ ಪಾತಿಗೆ ಇದು ಇದ್ದಿದ್ದಿಲ್ಲ. SC ಆಗಲಿ ST ಆಗಲಿ ಮುಸ್ಲಿಮ್ಸ್ ಆಗಲಿ. ಅದು ಆವಾಗ ಒಂದು ರೋಹಿಲಾ ಅಂತ ಒಂದು ಕಮ್ಯುನಿಟಿ ಇತ್ತು ರೀ. ರೋಹೆಲಾ ಅಂತಾರ, ರೋಹೆಲ್ಖಂಡ್ ಅಂತ ಒಂದು ಇದು ಇದೆ ಉತ್ತರ ಕರ್ನಾಟಕದಾಗ, ಅಲ್ಲಿ ಇತ್ತದು ರೋಹೆಲಾ. ಅವರೇ ಹಿಂದೂ ಮುಸ್ಲಿಂ ರಾಜ ಅವರು, ಸುಲ್ತಾನರು, ಯಾವ್ಯಾವ ಜಾಗೀರ್ದಾರ ಅವರು ಇದ್ರು, ಅವ್ರ ಸೇನಾ ಒಳಗೆ ಅವರು ಸೇನಾಪತಿಯಾಗಿನ ಇರ್ತಿದ್ರು ರೋಹೆಲಾ ಕಮ್ಯುನಿಟಿ. ಅದೇ ಥರ ಹೈದ್ರಾಬಾದ್ ಗೌರ್ನಮೆಂಟ್ನಾಗ ರೋಹೆಲಾ ಅವರಿದ್ದರು. ಇವ್ರು ಸುರ್ಪುರ್ ರಾಜ ಇದು ಮಾಡಿದ್ರು, ವಿನಂತಿ ಮಾಡಿದಾಗ ಅಲ್ಲಿಂದ ರೋಹೆಲಾ ಬಂದಿದ್ರು. ಬಂದು ಇಲ್ಲಿ ಒಂದು 2 ಕಿಲೋಮೀಟ್ರ್ ಅಲ್ಲಿ ಮೇಲೆ ಒಂದು ದೊಡ್ಡ ಒಂದು ಗಾರ್ಡನ್ ಅಂತಿದ್ದೀವಿ ನಾವು ಒಂದು 300-500 ಇದು ಇತ್ತು ಸರ್. ಏನು ಗಿಡ, ಇಮ್ಲಿ ಏನಂತಾರೆ, ಹುಣ್ಚಿ ಗಿಡ ಇದ್ದು 300 ಸಮೀಪ ಇದ್ದರು. ಈಗ ಮೊನ್ನೆ ಒಂದು 3-4 ತಿಂಗಳೈತೆ ಅದು ಎಲ್ಲ ಕಟ್ ಮಾಡಿ ಅಲ್ಲಿ ಲೇಔಟ್ ಮಾಡಿಬಿಟ್ಟಾರ. ಅಲ್ಲೇ ಅವ್ರದ್ದು ಕ್ಯಾಂಪ್ ಇತ್ತು ರೋಹಿಲಾ ಅಂದರೆ ಒಂದು ಮುಸ್ಲಿಂ ಕಮ್ಯುನಿಟಿ ಅವರು. ಹಾಂ, ಗೊತ್ತಿಲ್ಲ ತಮಗೆ, ಸಾಕಷ್ಟು ಕಮ್ಯುನಿಟಿಗೆ ಇರ್ತಾವೆ ಒಂದೊಂದು ಜಾತಿ. ಅವರು ಸೇನಾಪತಿಯಾಗಿ ತಸದ್ದುಕ್ ಹುಸೇನ್ ಸಾಹೇಬರು ಇಲ್ಲಿ ಸೇವೆ ಸಲ್ಲಿಸಿದರು. ಅವರು ರೋಹೆಲಾ ಕಮ್ಯುನಿಟಿ ಅಂದರೆ ಈಗ ಸದ್ಯಕ್ಕೆ ಮಣಿಪುರದಾಗ ಏನು ಲೋಕಲ್ ಅಲ್ಲಿ ನಾಗರಿಕರಿದ್ರಲ್ಲ, ಅವ್ರು ಒಬ್ಬ ಮನುಷ್ಯ 5-6-10 ಮಂದಿಗೆ ಒಂದೇ ಕೈಯಿಂದ ಹಿಡಿತಾನಂತೆ. ಅಷ್ಟು ಶಾಲಿ. ಹಂಗಿದ್ರು ಅವರು. ಯಾರು? ರೋಹಿಲಾ. ರೋಹಿಲಾ ಅವಾಗ ಇದು ಮಾಡಿದಾಗ ಬ್ರಿಟಿಷ್ನವರು ಇಲ್ಲಿ ರುಕ್ಮಾಪುರಲ್ಲಿ ಅನಂತ್ ಬಗಡಿ ಅಂತಾರೆ, ಅಲ್ಲಿ ಯುದ್ಧ ಆಯಿತು. ಅದ್ರಾಗ ನಮ್ಮ ತಸದ್ದುಕ್ ಹುಸೇನ್ ಸಾಹೇಬರು ಇಂಗ್ಲೀಷ್ ಸೇನಾಪತಿ ನ್ಯೂ ಬ್ಯಾರಿ, ಕ್ಯಾಪ್ಟನ್ ನ್ಯೂ ಬ್ಯಾರಿ ಅವ್ರದ್ದು ರುಂಡ ಕಟ್ ಮಾಡಿ ರಾಜಾ ಸಾಹೇಬ್ ದರ್ಬಾರಿಗೆ ಬಂದರು. ರಾಜಾ ಸಾಹೇಬ್ರು ಅಂದ್ರೆ ಅದೇ ಇಂಥ ಇದು ಮಾಡಬಾರ್ದು ಇತ್ತು, ಅವ್ರಿಗೆ ಹಿಡ್ಕೊಂಡು ಬರ್ಬೇಕಾಗಿತ್ತು, ನಾವು ಮಾತಾಡಿ ಅವರಿಗೆ ಸೋಲಿಸಿದ್ರು ಅಂತ ಹೇಳಿದರು. ಆಯಿತು, ಒಂದು ದೊಡ್ಡ ಕಥೆನೇ ಆಯ್ತು ಅದು. ಅವರಿಗೆ ಸುರ್ಪುರ್ನಾಗ ಅಲ್ಲಿ ಮಾರ್ಕೆಟ್ ಕಮೇನ್ ಅಂತ ಆದ್ರಿ,
ತರಕಾರಿ ಮಾರ್ಕೆಟ್, ಅಲ್ಲಿ ಗಲ್ಲಿಗೆ ಶಿಕ್ಷೆ ಕೊಟ್ಟರು ಅವರು. 3 ದಿವಸ ತನಕ ಅದು ಡೆಡ್ ಬಾಡಿ ಹಾಗೆ ಇತ್ತು. ಹಾ. ಇದು ಎಲ್ಲ ಹಿಸ್ಟ್ರಿದಾಗ ಬರೆದಿದ್ದು ಅವ. ಜಾದೂನಾಥ್ ಸರ್ಕಾರ್ ನಮ್ಮ ಇಂಡಿಯಾದು ಫೇಮಸ್ ಹಿಸ್ಟೋರಿಯನ್, ಅವ್ರು ಭಾಳ ದೊಡ್ಡ ದೊಡ್ಡ ಇದು ಇದೆ ಅವ್ರದ್ದು, ಏನು ವ್ಯಾಲ್ಯೂಮ್, ಹಿಸ್ಟ್ರಿ ವ್ಯಾಲ್ಯೂಮ್ ಸಣ್ಣದಲ್ಲ. ಅವ್ರು ಬರೆದಿದ್ದು ಸುರ್ಪುರ್ನಾಗ ತಸದ್ದುಕ್ ಹುಸೇನ್ ಜಮಾದಾರ್ ಅವರಿಗೆ ಗಲ್ಲು ಶಿಕ್ಷೆ ಕೊಟ್ಟಿದ್ದು. ಇಡೀ ಇಂಡಿಯಾದಾಗ ಫಸ್ಟ್ ಗಲ್ಲು ಶಿಕ್ಷಾ ಬ್ರಿಟಿಷರು ಕೊಟ್ಟಿದ್ದು ಅಂತ ಉಲ್ಲೇಖನ ಆಗುತ್ತೆ ಸರ್. ಸರ್ ಇಲ್ಲಿ ಸುರ್ಪುರ್ನ್ಯಾಗ ಕೋಮು ಸಾಮರಸ್ಯ ಕಾಪಾಡೋಲ್ಲಿ ತಮ್ಮ ಪಾತ್ರ ಏನು ಸರ್? ನಾವು ನೋಡ್ರಿ ಸಾಕಷ್ಟು ದುಡಿದಿದ್ದೀವಿ. ಒಂದು ನೌಕರಿದಾಗ ಇನ್ನೂ ಸೇರಿದ್ದಿಲ್ಲ ನಾನು. ಆವಾಗ ನಾವು ಯಾವ ಫಂಕ್ಷನ್ ಮಾಡ್ತಿದ್ದೀವಿ, ಆವಾಗ ಯಾವ MLA ಮದನ್ ಗೋಪಾಲ್ ನಾಯ್ಕ್ ಇರಲಿ, ರಾಜಾ ಪಿಡ್ನಾಯ್ಕ್ ಇರಲಿ, ಎಸ್ಪೆಷಲಿ ಇಬ್ಬರು ರಾಜ ಅವರು ಉರ್ದು ಸರಿಯಾಗಿ ಅರ್ಥ ಮಾಡ್ಕೊಳ್ತಿದ್ದು. ಒಂದು ಮೀಟಿಂಗ್, ಒಂದು ಮುಷಾಯರ, ಒಂದು ಯಾವುದನ್ನ ಈವನ್ ಧಾರ್ಮಿಕ ಇದು ಏನು ಸಮಾವೇಶ ಮಾಡಿದರೇನ ಅವ್ರು ಬರ್ತಿದ್ರು, ಇಡೀ ರಾತ್ರಿ ಇರ್ತಿದ್ರು. ರಾಜ ಪಿಡ್ನಾಯ್ಕ್, ರಾಜ ಮದನ್ ಗೋಪಾಲ್ ನಾಯ್ಕ್, ಈವನ್ ಈಗ ಮೊನ್ನೆ ತೀರ್ಕೊಂಡಿದ್ದು ರಾಜ ವೆಂಕಟಪ್ಪ ನಾಯ್ಕ್ ಸಾಹೇಬರು, ಅವ್ರು ಕೆಲವರು ವಕೀಲ್ ಮಂದಿ, ರಾಜ ಇವರು ಯಾರು ಅಗಸ್ಟಿನ್, ಇನ್ನೊಬ್ಬರು ಪಾಷ ಚಿಂಚೋಳಿ, ಇಂಥ ಎಲ್ಲ ಕಲ್ತವರಿಗೆ, ಹೈಯರ್ ಎಜುಕೇಷನ್ ಪಡೆದಿದ್ದವರಿಗೆ ನಮ್ಮ ರಾಜಗೋಪಾಲನ್ ಲೆಕ್ಚರರ್, ಪ್ರೊಫೆಸರ್, ಈವನ್ ಗುಲ್ಬರ್ಗಾ ವೈಸ್ ಚಾನ್ಸಲರು ಬಂದಿದ್ದರು ಒಮ್ಮೆ ಸುರ್ಪುರ್ ಕಲ್ಯಾಣ. ಈ ಥರ ಮಾಡಿ ನಾವು ಇಲ್ಲೇ ಯಾವಾಗ ಹಿಂದೂ ಮುಸ್ಲಿಂ ಯಾವ ಜಾತಿಗೆ ಇದು ಮಾಡಿಲ್ಲ.